ಓಕೆ ಓಕೆ ಸರ್. ರಾಷ್ಟ್ರೀಯ ಸಂಘಕ್ಕೆ, ರಾಷ್ಟ್ರೀಯ ಫಾರ್ಮಸಿ ಸಂಘಕ್ಕೆ, ರಾಷ್ಟ್ರೀಯ ಫಾರ್ಮಸಿ ಸಂಘಕ್ಕೆ, ರಾಷ್ಟ್ರೀಯ ಫಾರ್ಮಸಿ ಸಂಘಕ್ಕೆ, ಐಪಾ ಸಂಘಕ್ಕೆ, ಅಖಿಲ ಭಾರತ ರಾಷ್ಟ್ರೀಯ ಫಾರ್ಮಸಿ ಸಂಘಕ್ಕೆ, ಫಾರ್ಮಸಿ ವೃತ್ತಿಗೆ, ಫಾರ್ಮಸಿ ವೃತ್ತಿಗೆ, ಫಾರ್ಮಸಿ ವಿದ್ಯಾರ್ಥಿಗೆ, ಫಾರ್ಮಸಿ ವಿದ್ಯಾರ್ಥಿಗೆ, ಫಾರ್ಮಸಿ ವೃತ್ತಿಗೆ, ಫಾರ್ಮಸಿ ವೃತ್ತಿಗೆ, ಫಾರ್ಮಸಿ ವೃತ್ತಿಗೆ, ಓಕೆ ಓಕೆ ಸರ್. ರಾಷ್ಟ್ರೀಯ ಸಂಘಕ್ಕೆ, ರಾಷ್ಟ್ರೀಯ ಫಾರ್ಮಸಿ ಸಂಘಕ್ಕೆ, ರಾಷ್ಟ್ರೀಯ ಫಾರ್ಮಸಿ ಸಂಘಕ್ಕೆ, ರಾಷ್ಟ್ರೀಯ ಫಾರ್ಮಸಿ ಸಂಘಕ್ಕೆ, ಐಪಾ ಸಂಘಕ್ಕೆ, ಅಖಿಲ ಭಾರತ ರಾಷ್ಟ್ರೀಯ ಫಾರ್ಮಸಿ ಸಂಘಕ್ಕೆ. 12/12/2024 ಕೇರಳದ ತಿರುವನಂತಪುರದಲ್ಲಿ ನಡೆದ ರಾಷ್ಟ್ರೀಯ ಫಾರ್ಮಸಿ ಅಧಿಕಾರಿಗಳ ಸಂಘದ ಕಾರ್ಯಕಾರಿ ಸಮಿತಿ ಸಭೆಯಂತೆ ರಾಷ್ಟ್ರದ ಎಲ್ಲ ರಾಜ್ಯಗಳ ರಾಜಧಾನಿಗಳಲ್ಲಿ 22/2/2025 ಭಾರತ ದೇಶದಲ್ಲಿ ಫಾರ್ಮಸಿ ವಿದ್ಯಾರ್ಥಿಗೆ ಅನುಗುಣವಾಗಿ ತಾಂತ್ರಿಕ ವಿದ್ಯಾರ್ಥಿಯನ್ನ ಡಿಪ್ಲೊಮಾ ಇನ್ ಫಾರ್ಮಸಿ, ಡಿ ಫಾರ್ಮಾ ಮತ್ತು ಎಂ ಫಾರ್ಮಾ ಹಾಗೂ PhD ಮತ್ತು ಫಾರ್ಮಾ ಡಿ ವಿದ್ಯಾರ್ಥಿಯನ್ನು ಗಳಿಸಿ ನಾವು ಇಲಾಖೆ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ರೋಗಿಗಳಿಗೆ ಅನಾನುಕೂಲತೆ ಆಗಬಾರದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಸಾಕಷ್ಟು ಸಲ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಸರ್ಕಾರ ನಮ್ಮದೇ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ 1948 42B ಪ್ರಕಾರ ಫಾರ್ಮಸಿ ಅಲ್ಲದವರು ಇತರರು ಔಷಧಿಗಳನ್ನು ವಿತರಣೆ ಮಾಡಿದರೆ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಆಗ್ತವೆ. ನಮ್ಮ ಫಾರ್ಮಸಿ ವೃತ್ತಿಯನ್ನು ಗೌರವಿಸಿ ಬೆಳೆಸಬೇಕು, ಅವ್ರನ್ನ ಉಪಯೋಗಿಸಬೇಕು ಅಂತ ಹೇಳಿ 1948 ಕಾಯ್ದೆ ಅನುಗುಣವಾಗಿ ನಮಗೆ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಯಾವ ಶೈಕ್ಷಣಿಕವಾದಂತ ನಿಗದಿಯನ್ನು ಗೊಳಿಸಿದೆ. ಆ ನಿಗದಿಯಂತೆ ನಾವು ವಿದ್ಯಾರ್ಥಿಯನ್ನು ಹೊಂದಿದ ನಮ್ಮ ಫಾರ್ಮಸಿಸ್ಟರನ್ನ ನಾವು ಗುರುತಿಸಿ ಬೆಳೆಸಬೇಕು ಅಂತ ಹೇಳಿ ಸಾಕಷ್ಟು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದರಂತೆ ಇವತ್ತು ಔಷಧಿಗಳ ಸಂಗ್ರಹಣೆ ಸಾಂಪ್ರದಾಯಿಕ ನಾವು ಅದನ್ನ ಒಳ್ಳೆಯ ರೀತಿಯಿಂದ ಔಷಧಿಗಳನ್ನು ಸಂಗ್ರಹಿಸಬೇಕಾದಂತದೆ. ಒಳ್ಳೆಯ ರೀತಿಯಿಂದ ಔಷಧಿಗಳನ್ನು ಸಂಗ್ರಹಿಸಬೇಕಾದ್ರೆ ಉತ್ತಮ ರೀತಿಯಾದಂತ ನಾವು ಔಷಧ ಉಗ್ರಾಣಗಳನ್ನ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ಇವತ್ತು ಪ್ರತಿಯೊಂದು ಔಷಧಿಗಳನ್ನ ವಿತಿನ್ 30 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಔಷಧಿಗಳನ್ನ ಸಂಗ್ರಹಣೆ ಮಾಡಬೇಕಾಗ್ತದೆ. ಆದ್ರೆ ಇವತ್ತು ಬಿಸಿಲಿನ ಪ್ರಖರತೆ ಸಾಕಷ್ಟು 45 ರಿಂದ 48 ಡಿಗ್ರಿ ಸೆಂಟಿಗ್ರೇಡ್ ಬರ್ತಾ ಇದೆ. ಅದರ ಜೊತೆಗೆ ಕಾಯ್ದೆ ಅನುಗುಣವಾಗಿ ಸಾಕಷ್ಟು PUC ನಂತರದ 6 ವರ್ಷ ವಿದ್ಯಾರ್ಥಿಯನ್ನು ನಾವು ಮಾಡ್ತಾ ಇದ್ದೇವೆ, ಡಿ ಫಾರ್ಮಾ, ಎಂ ಫಾರ್ಮಾ ಮತ್ತು ಫಾರ್ಮಾ ಡಿ. ಆದರೂ ವಿದ್ಯಾರ್ಥಿಗೆ ತಕ್ಕ ಇಲಾಖೆಯಲ್ಲಿ ಮತ್ತು ಸರ್ಕಾರದಲ್ಲಿ ಶೈಕ್ಷಣಿಕವಾಗಿ ವೃಂದ ಮತ್ತು ನೇಮಕಾತಿ ಆಗದೇ ಇರುವುದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತೇ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ. ಅದಕ್ಕೆ 2017ರಿಂದ ಸರ್ಕಾರಕ್ಕೆ ವಿವಿಧ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಲು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಇದರಿಂದ ಕಾಯ್ದೆಗೆ ವಿರುದ್ಧವಾಗಿ ಇವತ್ತು ಇತರರು ಕೆಲಸ ಮಾಡ್ತಾ ಇದ್ದಾರೆ. ಕಾಯ್ದೆಗೆ ಒಂದು ವೇಳೆ ಕಾಯ್ದೆಯನ್ನ ಪ್ರಕಾರ ಫಾರ್ಮಸಿ ಅಲ್ಲದ ಇತರರು ವಿತರಣೆ ಮಾಡಿದರೆ ಅವರಿಗೆ ಶಿಕ್ಷೆ ಅಪರಾಧವಾಗುತ್ತದೆ. ದಯವಿಟ್ಟು ಸರ್ಕಾರ ಅದನ್ನ ನಮ್ಮ ಮನಗಂಟು ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಅದರ ಜೊತೆಗೆ ಔಷಧಿ ಉಗ್ರಾಣಗಳನ್ನ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಇವತ್ತಿನ ಬೇಡಿಕೆ ಮತ್ತು ಹೋರಾಟ. ಇಲ್ಲದೆ ಇದ್ರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ರೆ ನಾವು ನೇರವಾಗಿ ನಾವು ಸಾರ್ವಜನಿಕರಿಗೆ ಒತ್ತಾಯ ತರಬೇಕು, ಸಾರ್ವಜನಿಕ ಮನವರಿಕೆ ಮಾಡಿಕೊಡ್ಬೇಕಂತ ಎಲ್ಲ ಫಾರ್ಮಸಿ ಅಧಿಕಾರಿಗಳು ಇವತ್ತೇ ನಾವು ಒಂದು ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಆರೋಗ್ಯ ಸಚಿವರಿಗೆ ನಾವು ಈ ರೀತಿಯಾಗಿ ಈಗಾಗಲೇ ಸಾಕಷ್ಟು ಮನವಿಯನ್ನು ನಾವು ಸಲ್ಲಿಸಿದ್ದೇವೆ. ಇವತ್ತು ನಾವು ಸಾರ್ವಜನಿಕರ ಒತ್ತಾಯದ ಮುಖಾಂತರ ಸಾರ್ವಜನಿಕರೇ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತಿನ ನಮ್ಮ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಈ ಒಂದು ಜಾಗೃತಿ ಅಭಿಯಾನವನ್ನ ಯಾರ ನೇತೃತ್ವದಲ್ಲಿ ನಡೀತಾ ಇದೆ? ಏನು ರಾಷ್ಟ್ರದ ಅಧ್ಯಕ್ಷರಾಗಿರುವಂತಹ BS ದೇಸಾಯಿ ಅವರು ಮತ್ತು ರಾಜ್ಯದ ಅಧ್ಯಕ್ಷರಾಗಿರುವಂತಹ ವಿಜಯಲಕ್ಷ್ಮಿ ಹಾಗೂ ಎಲ್ಲ ವಿವಿಧ ಕಾಲೇಜಿನ ಮತ್ತು ಬಿ ಫಾರ್ಮಾ ಮತ್ತು ಎಂ ಫಾರ್ಮಾ ಮತ್ತು ಫಾರ್ಮಾ ಡಿ ಮುಗಿಸಿರುವಂತ ನಮ್ಮ ಎಲ್ಲ ಫಾರ್ಮಸಿ ಬಂಧುಗಳು ಅದರ ಜೊತೆಗೆ ವಿದ್ಯಾರ್ಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಐಪಾ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತಾವು ತಮ್ಮ ಪ್ರಶ್ನೆಗೆ ಅಂತ ಹೇಳಿದ್ರೆ ಇದು ನಾವು ಸರ್ಕಾರ ಮಟ್ಟದಲ್ಲೂ ನಾವು ಅದನ್ನ ಅವೇರ್ನೆಸ್ ಕೊಟ್ಟು ಅವ್ರಿಗೆ ಪತ್ರಗಳ ಮುಖಾಂತರ ಹೇಳ್ತಾ ಇದ್ದೀವಿ. ಆನ್ಲೈನ್ ಫಾರ್ಮಸಿ ಸ್ಟಾಪ್ ಮಾಡಬೇಕು, ಪೇಷಂಟ್ಸ್ಗೆ ವಿದೌಟ್ ಪ್ರಿಸ್ಕ್ರಿಪ್ಷನ್, ಆಮೇಲೆ OTP ಡ್ರಗ್ಸ್ ಎಲ್ಲ ಇದರಲ್ಲಿ ಫಾರ್ಮಸಿಗಳಲ್ಲಿ ಅವೈಲಬಿಲಿಟಿ ಇರಬಾರ್ದು ಅಂತಲೂ ಹೇಳ್ತಾ ಇದ್ದೀವಿ. ಅದಕ್ಕೂ ಸ್ಟ್ರಿಕ್ಟ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇಂದನೂ ಒಂಥರ
ವಿಜಿಲೆನ್ಸ್ ಇದ್ರ ಮೂಲಕ ಕಾರ್ಯಕ್ರಮಗಳೆಲ್ಲ ಮಾಡಿ ಅವರನ್ನ ಸ್ಟಾಪ್ ಮಾಡ್ತಿದ್ದಾರೆ. ಪ್ರಯತ್ನ ನಮ್ಮ ಸರ್ಕಾರದಿಂದ ಸಪೋರ್ಟ್ ಮಾಡಿ ಮಾಡ್ತಿದ್ದಾರೆ. ಆದರೂ ಇದು ಸಾರ್ವಜನಿಕರಲ್ಲಿ ನಾವು ಒಂದು ಅವೇರ್ನೆಸ್ ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವತ್ತಿನ ದಿನದ ಒಂದು ಅವೇರ್ನೆಸ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವು. ಎಸ್ಪೆಷಲಿ ನಮ್ಮ ಡಿಪ್ಲೊಮಾ ಇನ್ ಫಾರ್ಮಸಿ ಸ್ಟೂಡೆಂಟ್ಸ್, ಮತ್ತೆ ಬಿ ಫಾರ್ಮಸಿ ಸ್ಟೂಡೆಂಟ್ಸ್, ಎಂ ಫಾರ್ಮಸಿ ಸ್ಟೂಡೆಂಟ್ಸ್, ಫಾರ್ಮಡಿ ಸ್ಟೂಡೆಂಟ್ಸ್ ಎಲ್ಲರೂ ಓದಿ ಮುಂದಕ್ಕೆ ಬರ್ತಿದ್ದಾರೆ. ಬಟ್ ಅವ್ರಗಳಿಗೆ ಪ್ರಾಪರ್ ಒಳ್ಳೆ ರೀತಿಯಲ್ಲಿ ಕೆಲಸ ಅವಕಾಶಗಳು ಸಿಗಬೇಕು ಅಂತಾನು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ನಾವು. ಮತ್ತೆ ನಾವು ನಮ್ಮ ಸಂಘದ ವಿಷನ್ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಫಾರ್ಮಾಸ್ಯೂಟಿಕಲ್ಸ್ ಜೊತೆ ಮತ್ತೆ ಫಾರ್ಮಸಿ ರೆಪ್ರೆಸೆಂಟೇಟಿವ್ ವರ್ಕ್ ಮಾಡೋರು ಮತ್ತೆ ಪ್ರೊಫೆಷನಲ್ ಇರೋರು, ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಇರೋರ್ಗು ಎಲ್ಲರಿಗೂ ನಮ್ಮ ಫಾರ್ಮಸಿ ಬಗ್ಗೆ ಒಂದು ಒಳ್ಳೆ ಅವೇರ್ನೆಸ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಸಂಘದ ಪ್ರಯತ್ನ. ಮತ್ತೆ ಕೇಂದ್ರ ಸಂಘದವರು ನಮ್ಮ ಜೊತೆ ಇದ್ದಾರೆ. ಅವ್ರುಗಳು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿಲ್ಲದೆ ಬೇರೆ ರಾಜ್ಯಗಳಲ್ಲೂ ಇವತ್ತು ಆಗ್ಬೇಕಂತ ಒಂದು ಇದನ್ನ ಅವ್ರಿಗೆಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದೀವಿ ನಮ್ಮ ಕೇಂದ್ರ ಸಂಘದ ಮೂಲಕ. ಇವತ್ತು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಗೌತಮ್ ಕಾಲೇಜ್ ಆಫ್ ಫಾರ್ಮಸಿ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಮತ್ತೆ ನಮ್ಮ NHM ಅಡಿಯಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಫಾರ್ಮಸಿ ಅಧಿಕಾರಿಗಳು, ಮತ್ತೆ ನ್ಯಾಕೋ ಅಡಿಯಲ್ಲಿ ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಫಾರ್ಮಸಿ ಅಧಿಕಾರಿಗಳು, ಮತ್ತೆ ನಮ್ಮ ಗೌರ್ಮೆಂಟ್ ಫಾರ್ಮಸಿಸ್ಟ್ಗಳು, ಮತ್ತೆ ಸೆಂಟ್ರಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಫಾರ್ಮಸಿ ಅಧಿಕಾರಿಗಳು ಎಲ್ಲರೂ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಈ ನಿಮ್ಮ ಮೀಡಿಯಾ ಮೂಲಕ ಅವ್ರಿಗೆಲ್ಲರೂ ಸ್ವಾಗತನೂ ಕೋರ್ತಾ ಇದ್ದೀನಿ. ಮತ್ತೆ ಇದು ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಆಗ್ಬೇಕು ಅಂತಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ. ಇದೊಂದು ಅವೇರ್ನೆಸ್ ಆಗ್ಬೇಕು. ಫಾರ್ಮಸಿಸ್ಟ್ ಅವರ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಸ್ಟಾಫ್ ನರ್ಸ್ಗಳೇ ಆಗ್ರೆ ಸ್ಟಾಫ್ ನರ್ಸ್ಗಳು, ಡಾಕ್ಟರ್ಗಳು ಅವ್ರುಗಳು ಗುರುತಿಸ್ಕೊಳ್ತಾರೆ. ಬಟ್ ಈಗ ನಾವು ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಬಟ್ ನಮ್ಮನ್ನ ಗುರುತಿಸಿ ಮತ್ತೆ ನಮ್ಮ ಒಂದು ಪ್ರೊಫೆಷನ್ ಅನ್ನ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ವರ್ಕ್ ಮಾಡ್ತಾ ಇರೋರು, ಮತ್ತೆ NHM ಕಾರ್ಯಕ್ರಮದಲ್ಲಿ ವರ್ಕ್ ಮಾಡ್ತಾ ಇರೋ ನಮ್ಮ ಫಾರ್ಮಸಿ ಅಧಿಕಾರಿಗಳಿಗೆ ಒಂದು ಅಡಿಷನಲ್ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಕೊಟ್ಟು ನಮ್ಮ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರೋ ಜಾಬ್ ಆಪರ್ಚುನಿಟೀಸ್ ಅಲ್ಲಿ, ಎಂಪ್ಲಾಯ್ಮೆಂಟ್ ಅಲ್ಲಿ ಅವ್ರಿಗೆ ಒಂದು ಸಪೋರ್ಟಿವ್ ಇದಾಗಿ ಕೊಡಬೇಕು, ಪಾಯಿಂಟ್ಸ್ ಆಡ್ ಮಾಡಿ ಅವ್ರಗಳನ್ನ ತಗೋಬೇಕು ಅನ್ನೋದು ಸರ್ಕಾರದಲ್ಲಿ ನಮ್ಮ ಮನವಿ ಇದೆ. ಅಂದ್ರೆ ಎಲ್ಲಾ ಕಾರ್ಯಕ್ರಮದಲ್ಲೂ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ಕೊಡಬೇಕು ಅಂತ ಗುರುತಿಸಿ ಪ್ರೊಫೆಷನ್ಗೆ